ನಾನು ಇದಕ್ಕೆಲ್ಲ ರಿಯಾಕ್ಷನ್ ಕೊಟ್ಬಿಟ್ಟು ತಲೆ ಕೆಡ್ಸ್ಕೊಳಕ್ ಹೋಗಲ್ಲ, ಅದನ್ನೆಲ್ಲ ಬಿಡಿ ಅಂತ. ಅಲ್ಲ, ರಾಜ್ಯ ಸರ್ಕಾರದ ಭ್ರಷ್ಟಾಚಾರದ ಪೆನ್ ಡ್ರೈವ್ ನನ್ನ ಹತ್ರ ಇದೆ. ಅವ್ರ ಅದು ಏನೇನಿದೆ ಎಲ್ಲ ಬಿಡ್ಲಿ ಅಷ್ಟೇ, ಇನ್ನೇನ್ ಮಾಡಕ್ಕಾಗತ್ತೆ ಅದನ್ನೆಲ್ಲ. ಅವ್ರಿಗೆ ತನಿಖೆ ಮಾಡ್ಲಿಕ್ಕೆ ಅಂತ ನೋಡಿ, ತಾಕತ್ತು ಇದೆಲ್ಲ, ತಾಕತ್ತಕ್ಕಿಂತ ದೊಡ್ಡದು ಯಾವ್ದು ಗೊತ್ತಾ? ಕಾನೂನು ಏನ್ ಬೇಕಾದ್ರೆ ತಾಕತ್ತಿದೆ. ಈಗ ಸದ್ಯಕ್ಕೆ ನಮ್ಮ ಹತ್ರ ಇದೆ, ಅದನ್ನ ಮಾಡ್ಲಿ. ಅದನ್ನ ಸರ್, ಈ ಹಿಂದೆ ಸಾಕಷ್ಟು ಆರೋಪಗಳನ್ನ ಮಾಡಿದ್ದೆ, ಅದಕ್ಕೆ ಕ್ರಮ ಸಿಎಂ ತೆಗೆದುಕೊಂಡಿಲ್ಲ, ನನ್ನ ಹಿಟ್ ಅಂಡ್ ರನ್ ಅಂತ ಹೇಳ್ತಾರೆ. ನಾನು ಈಗಲೂ ಕೂಡ ಪೆನ್ ಡ್ರೈವ್ ನ ಕೊಡ್ತೀನಿ, ಅಲ್ಲ, ಫೈಲ್ ಮಾಡ್ಬಿಟ್ಟು ಕಂಪ್ಲೇಂಟ್ ಕೊಡ್ಲಿ, ಅದ್ರ ಮೇಲೆ ಕಾನೂನು ರೀತಿಯಲ್ಲಿ ಮಾಡ್ತೀವಿ ಅಂತ ಮಾನ್ಯ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಅದು ಮೈಸೂರಲ್ಲೇ ಹೇಳಿದ್ರು, ನಿನ್ನೆ ಮೊನ್ನೆ. ಯಾವ್ದೇ ಇದ್ರೂ ಮಾಡ್ಲಿ, ಅದ್ರಲ್ಲಿ ಏನು ತಪ್ಪಲ್ಲಿ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಲವರನ್ನ ಅನಾವಶ್ಯಕವಾಗಿ ಬಂಧಿಸಲಾಗ್ತಿದೆ. ನನಗೆ ಗೊತ್ತಿಲ್ಲ. ದೇರ್ ಆಲ್ ಒಂದ್ಸತಿ ಒಂದು ಲೀಗಲ್ ಆಕ್ಷನ್ಸ್ ತಗೊಳಕ್ ಸ್ಟಾರ್ಟ್ ಆದ್ಮೇಲೆ ಅದು ಯಾವ ರೀತಿ ರೂಪ ತಗೊಳುತ್ತೋ ಗೊತ್ತಾಗಲ್ಲ. ಅದು ಇನ್ವೆಸ್ಟಿಗೇಷನ್ ಏಜೆನ್ಸಿಗೆ ಬಿಟ್ಟಿರೋದು, ಅವ್ರಿಗೆ ಬಿಡ್ಬೇಕಾಗ್ತದೆ. ಅದನ್ನ ಗೊತ್ತಿಲ್ಲ. ಈ ಪ್ರಕರಣದಲ್ಲಿ ಧ್ವನಿ ಎತ್ತಿದಂತಹ ದೇವರಾಜೇಗೌಡರನ್ನ ಪ್ರಕರಣ ದಾಖಲಾದ 1 ತಿಂಗಳ ಬಳಿಕ ನಾನು ಹೇಳಿದ್ನಲ್ಲ, ಯಾರ್ಯಾರು ಕಾನೂನಲ್ಲಿ ತಪ್ಪಿಸ್ತರು ಅಂತೇಳಿ ಕಂಡಾಗ ಯಾವ ಸಂದರ್ಭದಲ್ಲಿ ಅವ್ರನ್ನೆಲ್ಲ ಆಕ್ಷನ್ ತಗೊಳ್ಳಿ ಅಂತೇಳಿ ಅಷ್ಟೇ ಹೇಳೋದು. ನಾನು ಅದಕ್ಕಿಂತ ಹೆಚ್ಚು ಹೇಳಿ ಮಾಡೋದಕ್ಕಾಗಲ್ಲ. ನಾನು ಫಸ್ಟು ಅಷ್ಟೇ, ಇದೊಂದೇ ವಿಚಾರ ಅಲ್ಲ, ಯಾವುದೇ ವಿಚಾರ ಇರಲಿ, ಕಾನೂನು ಯಾವತ್ತೂ ಕೂಡ ಮುಂದೆ ಇರಬೇಕು, ಕಾನೂನು ಗೆಲ್ಲಬೇಕು. ಸರ್ಕಾರಗಳು ಬೇರೆ ಪ್ರಶ್ನೆ, ಪಾರ್ಟಿ ಪಕ್ಷಗಳು ಬೇರೆ ಪ್ರಶ್ನೆ. ಕಾನೂನು ಗೆದ್ದಾಗ ಮಾತ್ರ ಜನರಿಗೆ ನ್ಯಾಯ ಕೊಡೋದಕ್ಕೆ ಆಗ್ತದೆ. ಎಸ್ಐಟಿ ಸರ್ ಏಕಮುಖವಾಗಿ ತನಿಖೆ ನಡೆಸಿದೆ ಅನ್ನೋ ಆರೋಪ ಸರ್. ನೋ, ಐ ಡೋಂಟ್ ಥಿಂಕ್ ಸೊ. ಬಸ್ ಸ್ಟ್ಯಾಂಡಲ್ಲಿ ಕೂತ್ಕೊಂಡು ಜಾತಕ ಹೇಳೋರಿಗೆ ನಾನು ಉತ್ತರ ಕೂತ್ಕೊಂಡು ಕೊಡ್ರೆ ಹೆಂಗಿರಿ? ನನಗೆ ಒಂದು ಕೆಲಸ ಕೊಟ್ಟಾರೆ, ಆ ಕೆಲಸ ಮಾಡ್ತೀನಿ. ಈಗ ಕುಮಾರಸ್ವಾಮಿ ಅವರು ನಮ್ಮ ಕುಟುಂಬ ಬೇರೆ, ರೇವಣ್ಣ ಅವ್ರ ಕುಟುಂಬ ಬೇರೆ ಅಂತ ಹೇಳ್ತಾರೆ. ನಾನು ಅದನ್ನ ಉತ್ತರ ಕೊಡಕ್ಕಾಗತ್ತಾ? ನೀವು ಕೇಳದ್ ಸರಿನಾ? ಅದೆಲ್ಲ ಉತ್ತರ ಕೇಳ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.